ಕರ್ನಾಟಕದಲ್ಲಿ ಹೊಸ ನಾಟಕ. ಇಲ್ಲಿ ಎಲ್ಲವೂ ಉಲ್ಟಾ ಪಲ್ಟಾ. ಬೆಳಗಾವಿಯಲ್ಲಿ ರಾಜಕೀಯ ಹೈಡ್ರಾಮಾ. ಲಕ್ಷ್ಮಿಗೆ ಶಾಕ್, ಜಾರಕಿಹೊಳಿಗೆ ಡಿಕೆ ಸಾಥ್. ಅಹಿಂದ ನಾಯಕತ್ವಕ್ಕೆ ಹೊಸ ಮನ್ವಂತರ. ಸಿದ್ದು ಹೊಸ ಹರಿಕತೆಗೆ ಕೈ ಸುಸ್ತು. ಡಿಕೆ ಸರ್ಕಾರಕ್ಕೆ ಟೈಮ್ ಬಾಂಬ್. ಸಂಪುಟಕ್ಕೆ ಕೈ ಇಟ್ರೆ ಬಿಗ್ ಬ್ಲಾಸ್ಟ್. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕರ್ನಾಟಕ ರಾಜಕಾರಣ ಹೊಸ ನಾಟಕಗಳಿಗೆ ಸಿದ್ಧವಾಗ್ತಾ ಇದೆ. ಅಹಿಂದ ನಾಯಕ ಸಿದ್ದರಾಮಯ್ಯ ಹಾಕ್ತಾ ಇರುವಂತಹ ತಾಳಕ್ಕೆ ಹಿಮ್ಮೇಳವನ್ನ ಕುಣಿತಾ ಇದೆ ಅನ್ನುವಂತೆ ಕಾಣಿಸ್ತಾ ಇದೆ. ಆದ್ರೆ ಟ್ರಬಲ್ ಶೂಟರ್ ಡಿಕೆ ಅವರ ಚಾಣಾಕ್ಷತನ ಸಿದ್ದು ಮುತ್ಸದ್ದಿತನಕ್ಕೆ ಸವಾಲನ್ನ ಹಾಕ್ತಾ ಇದೆ. ಸತೀಶ್ ಜಾರಕಿಹೊಳಿ, ಹರಿಪ್ರಸಾದ್, ಡಾಕ್ಟರ್ ಪರಮೇಶ್ವರ್ ಹೀಗೆ ಮುಂತಾದ ನಾಯಕರು ಪಾತ್ರಧಾರಿಗಳಂತೆ ಕಂಡ್ರೂ ಕೂಡ ಒಳಗಿನ ಮರ್ಮ ಬೇರೆಯದ್ದೇ ಇದೆ. ಇದು ಹಳೇ ಜಿದ್ದು ಹೊಸ ಗುದ್ದು ಅನ್ನೋ ತರ ಸಾಕ್ತಾನೆ ಇದೆ. ಅಂಕುಶ ಹಾಕೋರಿಲ್ಲ, ಲಗಾಮ್ ಎಳೆಯೋರಿಲ್ಲ, ಕೊನೆಗೆ ಬೆಕ್ಕಿಗೆ ಗಂಟೆ ಕಟ್ಟೋರಿಲ್ಲ ಅನ್ನುವಂತಾಗ್ತಾ ಇದೆ ರಾಜ್ಯದ ರಾಜಕಾರಣ. ವೆಲ್ಕಮ್ ಟು ವಾಂಟೇಜ್ ವಿತ್ ನಿಶ್ಚಿತ. ಇದು ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ರಾಜಕಾರಣ ಅಂದ್ರೇನೆ ಹಾಗೆ. ಒಂದ್ ಕಾಲದಲ್ಲಿ ಪರಸ್ಪರ ವಿರೋಧಿಗಳಾಗಿದ್ದವರು ಇನ್ನೊಂದು ಕಾಲದಲ್ಲಿ ಖಾಸ ಸ್ನೇಹಿತರಾಗಿರ್ತಾರೆ. ದೋಸ್ತಿ ದುಶ್ಮನ್ ಆಗೋದು ರಾಜಕಾರಣದಲ್ಲಿ ಸಹಜ ಅನ್ನುವಂತಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲೀಗ ಅಂತಹದ್ದೇ ಪ್ರಹಸನ ಶುರುವಾಗಿದೆ. ಎಲ್ಲವೂ ಇಲ್ಲಿ ಉಲ್ಟಾ ಪಲ್ಟಾ. ರಾಜ್ಯದಲ್ಲಿ 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವಕ್ಕೆ ಬಂದಾಗ ಪರಸ್ಪರ ವಿರೋಧಿಗಳಾಗಿದ್ದಂಥವರು ಕೇವಲ 2 ವರ್ಷಗಳಲ್ಲಿ ಪರಸ್ಪರ ಸ್ನೇಹಿತರಾಗ್ತಾ ಇದ್ದಾರೆ. ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್, ಸತೀಶ್ ಜಾರಕಿಹೊಳಿ, ಬಿಕೆ ಹರಿಪ್ರಸಾದ್, ಎಂಬಿ ಪಾಟೀಲ್, ರಾಮಲಿಂಗಾರೆಡ್ಡಿ, ಇನ್ನು ಕೃಷ್ಣ ಬೈರೇಗೌಡ ಇಂತಹ ಘಟಾನುಘಟಿ ನಾಯಕರು ಭವಿಷ್ಯದಲ್ಲಿ ಅಧಿಕಾರವನ್ನ ಮತ್ತಷ್ಟು ಗಟ್ಟಿಗೊಳಿಸಿಕೊಳ್ಳೋದಕ್ಕೆ ಒಂದೊಂದೇ ದಾಳವನ್ನ ಉರುಳಿಸೋದಕ್ಕೆ ಆರಂಭ ಮಾಡಿದ್ದಾರೆ. ಇನ್ನು ಇದರ ಪರಿಣಾಮ ಎಲ್ಲವೂ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದು ಯಾವ ಹಂತವನ್ನ ತಲುಪಬಹುದು ಅನ್ನುವಂತಹ ಕುತೂಹಲ ಈಗಷ್ಟೇ ಆರಂಭಗೊಂಡಿದೆ. ಸತೀಶ್ಗೆ ಡಿಕೆ ಶಿವಕುಮಾರ್ ಹತ್ತಿರ ಆಗಿದ್ದ ಹೇಗೆ, ಇನ್ನು ಬಿಕೆ ಹರಿಪ್ರಸಾದ್ ಅವರಿಗೆ ಸಿದ್ದರಾಮಯ್ಯ ಕ್ಲೋಸ್ ಆಗಿದ್ಯಾಕೆ? ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಬದಲಾದ ರಾಜಕಾರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಅವರ ಪರಮಾಪ್ತರಾಗಿದ್ದಂತಹ ಸಚಿವ ಸತೀಶ್ ಜಾರಕಿಹೊಳಿ ಅವರ ಬಗೆಗೆ ವಿಪರೀತ ಕಾಳಜಿಯನ್ನ ಮೂಡೋದಕ್ಕೆ ಆರಂಭ ಮಾಡಿದೆ. ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜಕೀಯ ಕಡು ವಿರೋಧಿ ಅಂತಾನೆ ಹೇಳಿ ಬಿಂಬಿತಗೊಂಡಿದ್ದ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಗೆಗೆ ಇಲ್ಲದಂತಹ ಅಕ್ಕರೆ ಅನಿವಾರ್ಯವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಸತೀಶ್ ಆಸೆ ಪಟ್ಟಿದ್ದಂತಹ ಪಟ್ಟ ಹರಿಪ್ರಸಾದ್ ಪಾಲಾಗಿದ್ದು ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ಬರ್ತಾ ಇದ್ದಂತೆ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ನಾಯಕರ ನಿಷ್ಠೆ
ತುಂಬಾನೇ ಬದಲಾಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅವರಿಗೆ ಮಂತ್ರಿ ಸ್ಥಾನದ ಜೊತೆಗೆ ಸಿಗಬೇಕಾಗಿದ್ದಂತಹ ಕೆಪಿಸಿಸಿ ಸ್ಥಾನ ಕೈ ತಪ್ಪಿತ್ತು. ಸತೀಶ್ ಜಾರಕಿಹೊಳಿ ಅವರಿಗೆ ತಪ್ಪಿದಂತಹ ಸ್ಥಾನ ಬಿಕೆ ಹರಿಪ್ರಸಾದ್ ಅವರಿಗೆ ದಕ್ಕಿದ್ದು ಸಿದ್ದರಾಮಯ್ಯ ಮಾಡಿದ್ದಂತಹ ಗೇಮ್ ಪ್ಲಾನ್ ನಿಂದ ಅನ್ನುವಂತಹದ್ದು ಓಪನ್ ಸೀಕ್ರೆಟ್. ಇನ್ನು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೆ ತಮ್ಮ ನಡುವೆ ಯಾವುದೇ ವ್ಯತ್ಯಾಸಗಳಿಲ್ಲ, ಹಿಂದಿನಂತೆ ನಾವಿದೀವಿ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳ್ಕೊಳ್ತಾ ಇದ್ರು ಕೂಡ ಅದು ರಾಜಕಾರಣದಲ್ಲಿ ಅವರ ಮಾತನ್ನ ಒಪ್ಪುವಂತಹ ಸ್ಥಿತಿಯಲ್ಲಿ ಈಗ ಸದ್ಯ ಯಾರೂ ಇಲ್ಲ. ಇದಕ್ಕೆ ಇತ್ತೀಚಿನ ದಿನಗಳಲ್ಲಿ ನಡೀತಾ ಇರುವಂತಹ ಕೆಲವೊಂದಿಷ್ಟು ಘಟನೆಗಳು ಎಲ್ಲವೂ ಸರಿ ಇಲ್ಲ ಅನ್ನುವಂತಹದನ್ನ ಸಾರಿ ಹೇಳ್ತಾ ಇದೆ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ನೀತಿ ಅಡಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕಿಂತ ಸಚಿವ ಸ್ಥಾನವೇ ಇರಲಿ ಅಂತ ಹೇಳಿ ಅದನ್ನ ಆಯ್ಕೆ ಮಾಡಿಕೊಂಡ್ರು. ಇವರ ಕೈ ತಪ್ಪಿದ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಗೆ ಬಿಕೆ ಹರಿಪ್ರಸಾದ್ ಅವರ ಹೆಸರನ್ನ ಸೂಚಿಸಿದ್ದೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅನ್ನುವಂತಹದ್ದು ಎಲ್ರಿಗೂ ಗೊತ್ತಿರುವಂತಹ ಸಂಗತಿ. ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂತಹ ಪ್ರತಿಪಾದನೆ ಬೆಂಬಲಿಸಿದಂತಹ ಸಿದ್ದರಾಮಯ್ಯ ಅವರು ಇದೀಗ ಹೊಸ ದಾಳವನ್ನ ಉರುಳಿಸೋದಕ್ಕೆ ಮುಂದಾಗಿದ್ದಾರೆ. ಅದೇನಪ್ಪಾ ಅಂತಂದ್ರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರಿಗೆ ಮಂತ್ರಿ ಸ್ಥಾನ ಕೊಡಿಸೋದಕ್ಕೆ ಮುಂದಾಗ್ತಾ ಇದ್ದಾರಂತೆ. ಇದು ಸಹಜವಾಗಿಯೇ ಸತೀಶ್ ಜಾರಕಿಹೊಳಿ ಅವರನ್ನ ಕೆರಳಿಸಿದೆ ಅನ್ನುವಂತಹ ಮಾತುಗಳು ಕೂಡ ಜಗಜ್ಜಾಹೀರಾಗಿದೆ. ಮುಕ್ತವಾಗಿ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಬಿಕೆ ಹರಿಪ್ರಸಾದ್ ಅವರು ಹತ್ತಿರವಾದಷ್ಟು ಸಚಿವ ಸತೀಶ್ ಜಾರಕಿಹೊಳಿ ದೂರ ಸರಿತಾ ಇದ್ದಾರೆ. ಹಾಗಂತ ಸತೀಶ್ ಜಾರಕಿಹೊಳಿ ಸುಮ್ಮನೆ ಕುಳಿತುಕೊಂಡಿಲ್ಲ. ಸಿದ್ದರಾಮಯ್ಯ ಅವರ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಅವರು ಬರ್ತಾ ಇದ್ದಂತೆ ತಮ್ಮ ವರಸೆಯನ್ನ ಬದಲಾಯಿಸಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಅವರಿಗೆ ಹತ್ತಿರವಾಗ್ತಾ ನಡೆದಿದ್ದಾರೆ ಅನ್ನುವಂಥದ್ದು ಅವರ ನಡೆಗಳು ಕೂಡ ಸೂಚಿಸ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯ ಪ್ರವಾಸದಲ್ಲಿ ಇರುವಂತಹ ಹಿನ್ನೆಲೆಯಲ್ಲಿ ಬೆಳಗಾವಿಗೆ ಆಗಮಿಸಿದ್ರು. ಇನ್ನು ಈ ಸಂದರ್ಭದಲ್ಲಿ ಅವರು ಸಚಿವ ಸತೀಶ್ ಜಾರಕಿಹೊಳಿ ಅವರು ಬರುವವರೆಗೂ ಕೂಡ ಕಾಯ್ದು ಅವರು ಬಂದ ಬಳಿಕ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಂಡು ಮುಂದಿನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರು. ಬಳಿಕ ನಡೆದಂತಹ ಪತ್ರಿಕಾಗೋಷ್ಠಿಯಲ್ಲೂ ಕೂಡ ಕರೆದು ಪಕ್ಕಕ್ಕೆ ಕೂರಿಸ್ಕೊಂಡ್ರು ಅನ್ನುವಂಥದ್ದು ಇಲ್ಲಿ ಗಮನಾರ್ಹ ಅಂಶವಾಗಿದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಪ್ರಭಾವಿ ಮುಖಂಡರಿಬ್ಬರ ಹಾವು ಏಣಿಯಾಟ ಆರಂಭಗೊಂಡಿದೆ. ಅದಕ್ಕೆ ಅವರು ಭವಿಷ್ಯದ ಇಬ್ಬರು ನಾಯಕರನ್ನ ದಾಳವಾಗಿಸಿಕೊಂಡಿದ್ದಾರೆ. ಇನ್ನು ಈ ಹಾವು ಏಣಿ ಆಟದಲ್ಲಿ ಯಾರ ಕೈ ಮೇಲಾಗುತ್ತೆ ಎನ್ನುವುದಕ್ಕೆ ಕೃಷ್ಣೆಯಲ್ಲಿ ಇನ್ನೂ ಅದೆಷ್ಟು ನೀರು ಹರಿದು ಹೋಗುತ್ತೆ ಏನೋ ಎನ್ನುವಂತಾಗಿದೆ. ಅದಂತೂ ನಿಜ. ರಾಜಕಾರಣದಲ್ಲಿ ನಾಯಕನ ನಿಷ್ಠೆ ಅದಲು ಬದಲಾಗುವುದು ಸಹಜವಾದ್ರೂ ಕೂಡ ಪರಿಣಾಮಗಳನ್ನ ಪಕ್ಷಗಳು ಎದುರಿಸಬೇಕಲ್ಲ ಅನ್ನುವಂತಹದ್ದು ದುರದೃಷ್ಟಕರ ಸಂಗತಿ. ರಾಜಕಾರಣಿಗಳು ತತ್ವ, ಸಿದ್ಧಾಂತ, ಬದ್ಧತೆಗಳಿಗೆ ನಿಷ್ಠರಾಗಿರೋದಕ್ಕಿಂತ ತಮ್ಮ ರಾಜಕೀಯ ಲಾಭ, ಅಧಿಕಾರ, ಸ್ಥಾನಮಾನದ ವಿಚಾರದಲ್ಲಿ ನಿಷ್ಠೆಯನ್ನ ಬದಲಿಸೋದು ಹೊಸ ಟ್ರೆಂಡ್ ಆಗ್ತಾ ಇದೆ. ಇದಾಗಿತ್ತು ವಾಂಟೇಜ್ ವಿತ್ ನಿಶ್ಚಿತ. ಎಕ್ಸ್ಕ್ಲೂಸಿವ್ ರಾಜಕೀಯ ಸುದ್ದಿಗಳು ಹಾಗೆ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.